ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಅವರೆಕಾಳು ಸೀಸನಲ್ಲಿ ಈ ಥರ ಇದಕ್ಕಿದ ಅವರೆಕಾಳು ಮಿಕ್ಸರ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗಾದ್ರು ತಿನ್ಬೋದು. ಚಳಿಗಾಲದಲ್ಲೇನೋ ತಿನ್ನಬೇಕು ಅನಿಸ್ದಾಗ ಈ ಥರ ಸಂಜೆ ಸ್ನ್ಯಾಕ್ಸ್ಗೆ, ಟೀ ಟೈಮ್ಗೆ, ಕಾಫಿ ಟೈಮ್ಗೆ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವಾಗ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲು ನಾನು 1 kg ಅವರೆಕಾಳು ಎಳೆ ಕಾಳನ್ನ ತಗೊಂಡು ಚಿತಿಕ್ಸಿ ಇಟ್ಕೊಂಡಿದ್ದೀನಿ. ನೋಡಿ, ನೀವು ಕಲ್ಲರ್ ನೋಡಿದ್ರೆ ಗೊತ್ತಾಗ್ಬೋದು. ಎಳೆ ಕಾಳನ್ನ ಚಿತಿಕ್ಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು 50 ಗ್ರಾಮ್ ಕಡಲೆ ಬೀಜ ಮತ್ತು ಒಂದು 50 ಗ್ರಾಮ್ ಕಡಲೆ ಒಗ್ಗರಣೆಗೆ, ಕರ್ಬೇವಿನ ಸೊಪ್ಪು ಮತ್ತು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿ ಮತ್ತು ಚಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ಇವಾಗ ಎಳೆಕಾಳು, ಇದು ತುಂಬ ಎಳೆಕಾಳು ತಗೊಂಡಿದ್ದೀನಿ. ಬಲ್ತಿರೋ ಕಾಳು ತಗೊಂಡ್ರೆ ಬೇಗ ಎಣ್ಣೆಯಲ್ಲಿ ಬೇಯಲ್ಲ. ಆಮೇಲೆ ಒಳಗೆ ಎಲ್ಲ ಮಿಕ್ಸ್ ಆಗಿದ್ರೆ, ಎಳೆದು ಬಲ್ತಿರೋದು ಎಲ್ಲ ಮಿಕ್ಸ್ ಆಗಿದ್ರೆ ಒಂದೊಂದು ಬೇಯುತ್ತೆ, ಒಂದೊಂದು ಬೇಯಲ್ಲ ಅಂತೇಳಿ ನಾನು ಫುಲ್ಲು ಕಾಳೇ ತಗೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಸ್ಟ್ರೈನರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ನೊರೆ ಎಲ್ಲ ಕಮ್ಮಿ ಆಗೋ ಥರ ಬೇಯಿಸ್ಕೊಂಡ್ರೆ ಇದು ಬೆಂದಿರೋದ್ಮೇಲೆ ನೊರೆ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ, ಯಾಕಂದರೆ ನಾನು ಈ ಥರ ಸ್ಟ್ರೈನರ್ಗೆ ಹಾಕಿದ್ದೀನಿ ಅಂದರೆ ಅವರೆಕಾಳು ಫುಲ್ ಬೆಂದ ಮೇಲೆ ಕೈ ಎತ್ತಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಸ್ಟ್ರೈನರ್ಗೆ ಹಾಕಿದ್ದೀನಿ. ಇವಾಗ ನೋಡಿ, ನೊರೆ ಎಲ್ಲ ಕಮ್ಮಿ ಆಗಿದೆ. ಇವಾಗ ಇದು ಎಣ್ಣೆಲೆಲ್ಲ ತೇಲಾಡ್ತಾ ಇದೆ. ಇವಾಗ ಇದು ಬೆಂದಿದೆ ಅಂತ ಇದನ್ನು ಇವಾಗ ನಾನು ಒಂದು ತಟ್ಟೆಗೆ ಹಾಕತ್ತೀನಿ. ಒಂದು ತಟ್ಟೆ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಇದು ಹಾಕ್ತೀನಿ, ಯಾಕೆಂದರೆ ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಅಂತೇಳಿ. ಇವಾಗ ಈ ಥರ ಎಲ್ಲ ಅವರೆಕಾಳು ಈ ಥರ ಬೇಯಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಅವರೆಕಾಳು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಕಡಲೆ ಬೀಜನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಕಡಲೆ ಬೀಜನೂ ಅಷ್ಟೇ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ತುಂಬ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಇದು ಆಗಿದೆ. ಇವಾಗ ಇದಕ್ಕೆ ಕಡಲೆನೂ ಅಷ್ಟೇ, ಕಡಲೆನೂ ಒಂದು ನಿಮಿಷ ಸಾಕು. ಕಡಲೆ ಬೇಗ ಫ್ರೈ ಆಗುತ್ತೆ. ಇದನ್ನು ಅಷ್ಟೇ ಈ ಥರ ಫ್ರೈ ಮಾಡಿ ಇದನ್ನು ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕೊಬ್ಬರಿ ತಗೊಂಡಿದ್ದೀನಿ. ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿರೋಂಥ ಕೊಬ್ಬರಿನ ಹಾಕಿ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇದೊಂದು 2 ನಿಮಿಷ ಫ್ರೈ ಮಾಡಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇದನ್ನು ಅಷ್ಟೇ ಎತ್ತಿ ತಟ್ಟೆಗೆ ಹಾಕೋತಾ ಇದ್ದೀನಿ ನಾನು. ಈ ಥರ ಬ್ರೌನ್ ಕಲರ್ ಬಂದರೆ ಕೊಬ್ಬರಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋ ಟೈಮಲ್ಲಿ. ಇವಾಗ ನಾನು 1 ನಿಮಿಷ ಬೆಳ್ಳುಳ್ಳಿ ಫ್ರೈ ಮಾಡಿಬಿಟ್ಟು ಆಮೇಲೆ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಕ್ರಿಸ್ಪಿ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಟೈಮಲ್ಲಿ. ಬೆಳ್ಳುಳ್ಳಿ ಅವಾಗವಾಗ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ಸ್ಮೆಲ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇವಾಗ ನಾನು ಇದನ್ನು ಅಷ್ಟೇ ತಟ್ಟೆಗೆ ಹಾಕತ್ತೀನಿ. ಇವಾಗ ತಟ್ಟೆಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸಿನ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನಾನು ಆವಾಗಲೇ ಹೇಳಿದ್ದೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೆ ಅಂತ, ಯಾಕೆಂದರೆ ಎಣ್ಣೆ ಎಲ್ಲ ಇರುತ್ತೆ, ಅದೆಲ್ಲ ಹೋಗಲಿ ಅಂತೇಳಿ ನಾನು ಈ ಥರ ಹಾಕಿದ್ದೆ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಉಪ್ಪು ನೋಡಿ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕರಮ್ ಅಂತ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಳಿಗೆಲ್ಲ ಸಂಜೆ ಟೀ ಟೈಮು, ಕಾಫಿ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಇದ್ರ ಜೊತೆಗೆ ಅವಲಕ್ಕಿನೂ ಬೇಕಾದರೆ ಫ್ರೈ ಮಾಡಿ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನಾನು ಅವಲಕ್ಕಿನ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಅವಲಕ್ಕಿನ ಹಾಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಕಲರ್ ಆಗಿರ್ಬೋದು ಎಲ್ಲ. ಎಳೆ ಅವರೆಕಾಳನ್ನ ತಗೊಂಡು ಚಿತ್ಸ್ಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋದು ಎಳೆದು ಎರಡು ಮಿಕ್ಸ್ ಮಾಡಬೇಡಿ. ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ.